ಬಹಳ ಉತ್ತಮವಾದಂತ ಒಳ್ಳೆ ತಂಡ ಲೈವ್ ಬ್ಯಾಂಡ್ ಇಟ್ಕೊಂಡಿರೋಂಥ ವಿಜಯ್ ಪ್ರಕಾಶ್ ನಾನು ನೋಡಬೇಕು ಅಂತ ಆಸೆ ಇದ್ದೀನಿ. ಸೊ ಅದನ್ನ ನಾನು ನೋಡೋಣ, ಅದಕ್ಕೆ ತಾನೇ ನೀವೆಲ್ಲ ಬಂದಿರೋದು. ಗೊತ್ತಾಯ್ತು ನೋಡಿ. ಬಂದವಳೆ ವೇದಿಕೆ ಇರುವಂತ ನಮ್ಮ ಜಿಲ್ಲಾ ಮಂತ್ರಿಗಳಂತ ಷಣ್ಪ್ರಕಾಶ್ ಪಾಟೀಲ್ ಅವರೇ, ನಿಮ್ಮವರೇ ಆದಂತ ನನ್ನ ಹಿರಿಯ ಮುಖಂಡರಾದಂಥ ಬೋಸರಾಜ್ರವರೇ, ಶಿವರಾಜ್ ತಂಗಡಿ ಅವರೇ, ದದ್ದಲ್ರವರೇ, ಶಾಸಕರು ಹಂಪನಗೌಡ ಬಾದಲ್ರಿ ಅವರೇ, ಮತ್ತೊಬ್ಬರು ಶಾಸಕರಾದಂಥ ತಿರುವಾಳ್ರವರೇ, ಸಂಸತ್ ಸದಸ್ಯರಾದಂಥ ಕುಮಾರ್ ನಾಯ್ಕರವರೇ, ನಮ್ಮ ಚಿನ್ನದ ಅಧ್ಯಕ್ಷರು JT ಪಾಟೀಲ್ ಅವರು ಶಾಸಕರಿದ್ದಾರೆ, MLC ವಸಂತ್ ಕುಮಾರ್ ಇದ್ದಾರೆ, ಯುವ ನಾಯಕರಾದಂಥ ಬಸನಗೌಡ ಬಾದಲ್ರಿ ಅವರು ಇದ್ದಾರೆ, ಮಲ್ಲಿಕಾರ್ಜುನ್ ಇದ್ದಾರೆ, ರಾಮಸ್ವಾಮಿ ಇದ್ದಾರೆ, ತಿಮ್ಮಯ್ಯ ಇದ್ದಾರೆ, ಪವನ್ ಕಿಶೋರ್ ಇದ್ದಾರೆ, ಹನುಮಂತಪ್ಪನವರು ಇದ್ದಾರೆ, ಡಾಕ್ಟರ್ ಶ್ರೀನಿವಾಸ್ ವಿಶ್ಕಂಠು, ಸಾವಿತ್ರಿ, ಇನ್ನೆಲ್ಲ ಅನೇಕ ಗಣ್ಯರೆಲ್ಲ ಕೂಡ ಸ್ಟೇಜ್ ಬಲ್ಲಿದ್ದಾರೆ. ಇವತ್ತು ಬಹಳ ಜನ ನಮ್ಮ ನಿತೇಶ್ ಅವರು, ಈಶ್ವರ್ ಕುಮಾರ್ ಅವರು ಕೂಡ ವೇದಿಕೆಯಲ್ಲಿ ಅಧಿಕಾರಿಗಳು ಕೂಡ ಇದ್ದಾರೆ. ಇದೊಂದು ಐತಿಹಾಸಿಕವಾದಂಥ ಕಾರ್ಯಕ್ರಮ. ನಾನು ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳಿಗೆ, ಜಿಲ್ಲಾ ಸಚಿವರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಏಕೆಂದರೆ ಶರಣರು, ದಾಸರು, ಸಂತರು, ಪರಂಪರೆಯ ನೆಲೆಬೀಡು, ರೈತರನ್ನ ಕಾಪಾಡುವಂತ ಒಂದು ಪವಿತ್ರವಾದಂತ ಈ ನೆಲೆ, ಕೃಷ್ಣ ತುಂಗಭದ್ರೆಯ ಬೀಡಿದು. ಈ ಹೆಡೆತೊರೆ ಖ್ಯಾತಿಯ ರಾಯಚೂರು ಜಿಲ್ಲೆಗೆ, ಕರ್ನಾಟಕ ರಾಜ್ಯಕ್ಕೆ, ನಮ್ಮ ತಂಗಡಿಯವರು ಹೇಳ್ದಂಗೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಬೆಳಕನ್ನ ಕೊಟ್ಟಂತ ಒಂದು ಪವಿತ್ರವಾದಂತ ನಾಡಿದು. ಅದಲ್ಲದೆ ನಮ್ಮೆಲ್ಲರಿಗೂ ಕೂಡ ಉತ್ತಮವಾದಂಥ ಸೋನಾ ಮಸೂರಿ ಅಕ್ಕಿಯನ್ನು ಕೊಟ್ಟು, ಹತ್ತಿಯನ್ನು ಕೊಟ್ಟು, ಚಿನ್ನವನ್ನು ಕೊಡ್ತಾ ಇರೋಂಥ ಒಂದು ಪವಿತ್ರವಾದಂಥ ನೆಲಕ್ಕೆ ಬಂದಿದ್ದೇನೆ. ಪುರಂದರ ದಾಸರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದುಮನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ. ಹಂಗೆ ನಾನು ಬಂದು ನಿಮ್ಮ ಜೊತೆಯಲ್ಲಿ ಈ ರಾಯಚೂರಿಗೆ ಬಂದು ಈ ರಾಯಚೂರು ಉತ್ಸವದಲ್ಲಿ ಪಾಲ್ಗೊಂಡು ನೀವೆಲ್ಲ ನಗನಗ್ತಾ ಸಂತೋಷವಾಗಿರುವಂತ ನೋಡುವಂತ ಒಂದು ಭಾಗ್ಯ ಸಿಕ್ತಲ್ಲ, ಇದು ನನ್ನ ಭಾಗ್ಯ, ನನ್ನ ಭಾಗ್ಯ, ನನ್ನ ಭಾಗ್ಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಬಂಧುಗಳೇ, ಇದೊಂದು ಪರಂಪರೆಯ ಬೇರು, ಪ್ರಗತಿಯ ಗುರಿ ಇಲ್ಲಿದೆ. ರಾಯಚೂರು ಉತ್ಸವೇ ನಮ್ಮೆಲ್ಲರ ಹೆಮ್ಮೆ. ಇವತ್ತು ಕಲೆ ಸಂಸ್ಕೃತಿ ಸಂಗಮವೇ ಈ ರಾಯಚೂರಿನ ಉತ್ಸವ. ನಾನು ಕೂಡ ಮೊನ್ನೆ ಕನಕಪುರದಲ್ಲಿ ನಮ್ಮ ತಾಲೂಕು ಮಟ್ಟದ ಕನಕಪುರದ ಉತ್ಸವವನ್ನು ನಾನು ಮಾಡಿದೆ. ಅದು ವಿಭಿನ್ನ ರೀತಿಯಲ್ಲಿ ಮಾಡಿದೆ. ತಾವು ಕೂಡ ಜಿಲ್ಲಾ ಮಟ್ಟದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಕಳೆದ 20 ವರ್ಷದ ನಂತರ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳು ಸೇರಿ ಈ ಕಾರ್ಯಕ್ರಮವನ್ನು ನೋಡಿ, DVG ಅವರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ನಗುವುದು ಸಹಜ ಧರ್ಮ, ನಗುಸುವುದು ಪರಧರ್ಮ, ನಗುತ್ತ ಕೇಳಿದ ನಗುಸುವುದು ಅತಿಶಯದ ಮರ್ಮ, ನಗಿಸಿ ನಗುತ್ತ ಬಾಡುವ ವರವ ಬೇಡಿಕೊಳ್ಳೋ ಮಂಕುತಿಮ್ಮ ಅಂತ ಹೇಳಿ ನಿಮ್ಮನ್ನೆಲ್ಲ ನಗನಗ್ತಾ ಸಂತೋಷವಾಗಿರಬೇಕು ಅಂತೇಳಿ ಈ ದೊಡ್ಡ ಪ್ರಯತ್ನವನ್ನ ಮಾಡಿದ್ದಾರೆ. ಈ ನಾಡಿನ ನಾದ, ನಮ್ಮ ಜನರ ಸೌಹಾರ್ದ ಈ ರಾಯಚೂರು ಜಿಲ್ಲೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ನನಗೆ ನಮ್ಮೆಲ್ಲ ಶಾಸಕರು ಹೇಳಿ, ಬಹಳ ಮಂತ್ರಿಗಳು ಬೋಸರಾಜ್ ಮತ್ತು ಶರಣಪ್ರಕಾಶ್ ಮತ್ತು ಎಲ್ಲ MLAಗಳು ಹೇಳಿದ್ರು, 3 ದಿನದಿಂದ ಲಕ್ಷಾಂತರ ಜನ
ಮಕ್ಕಳ ಸಮೇತ, ಯುವಕರ ಸಮೇತ, ಕ್ರೀಡಾಪಟುಗಳ ಸಮೇತ, ಕೃಷಿಕರು ಎಲ್ಲ ಕೂಡ ಕಲಾವಿದರೆಲ್ಲ ಸೇರಿ ಈ ಸಂಭ್ರಮದಲ್ಲಿ ಪಾಲ್ಗೊಂಡು ಈ ಉತ್ಸವದಲ್ಲಿ ಇತಿಹಾಸವನ್ನು ಬರೆದು ಇತಿಹಾಸ ಪುಟಕ್ಕೆ ತಾವೆಲ್ಲ ಸಾಕ್ಷಿಯನ್ನು ಕಟ್ಟಿ ಮಕ್ಕಳ ಭವಿಷ್ಯವನ್ನು ರೂಪವನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿ ತಿಳಿದು ಬಹಳ ಸಂತೋಷವಾಯಿತು. ಜನಪದವೇ ನಮ್ಮೆಲ್ಲರ ಗುರುತು, ಸಂಸ್ಕೃತಿಯೇ ನಮ್ಮೆಲ್ಲರ ಶಕ್ತಿ. ಇವತ್ತು ಕಲೆ ನಮ್ಮ ಶಕ್ತಿ. ಆದ್ದರಿಂದ ಈ ಹಬ್ಬದಲ್ಲಿ ಮೆರೆತು ತಾವೆಲ್ಲ ಈ ಸಂತೋಷವನ್ನು ಪಡ್ಕೊಳ್ಬೇಕು. ನಮ್ಮ ಸರ್ಕಾರ ನಿಮ್ಮನ್ನು ಸಂತೋಷವಾಗಿಡಿಸೋದು. ನಾನು ಎಲೆಕ್ಷನ್ ಟೈಮಲ್ಲಿ ಇಲ್ಲಿಗೆ ಬಂದಿದ್ದೆ, ಯಾವುದೋ ಒಂದು ಕ್ಷೇತ್ರಕ್ಕೆ ಬಂದಿದ್ದೆ. ಆಗ ಬಂದಾಗ ಒಂದು ಮಾತು ಹೇಳಿದೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಅವ್ರು ಮಾತು ಹೇಳಿದೆ. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರಕ್ಕೆ ಬಂದದ್ಕೆ ಇಂಥ ಸಂತೋಷ. ಈ ವಿದ್ಯುತ್ ಶಕ್ತಿ ಏನು ಈ ರಾಜ್ಯಕ್ಕೆ ನೀವು ಕೊಡ್ತಾ ಇದ್ದೀರಿ, ಎಲ್ಲರ ಮನೆಗೂ ಕೂಡ 200 ಯೂನಿಟ್ ವಿದ್ಯುತ್ ಶಕ್ತಿಯನ್ನು ಕೊಡ್ತಾ ಇದ್ದೀವಿ.